ಲಕ್ಷ್ಮಣ್ ಅಪ್ಪ ಕೂತ್ಕೋ ಕೂತ್ಕೋ. ಏನ್ ಯೋಚನೆ ಮಾಡ್ತಾ ಇದೀಯಾ? ಯಾಕೋ ನಿದ್ದೆ ಬರ್ತಿಲ್ವಾ? ಲೇಟ್ ಆಯ್ತು, ಮಲ್ಕೊಳ್ಳೋದು ತಾನೆ? ಈಗ ಮಲ್ಕೋತೀನಪ್ಪ. ನೆಮ್ಮದಿಯಾಗಿ ನಿದ್ದೆ ಮಾಡು. ನಾಳೆಯಿಂದ ಈ ಮಾತು ಹೇಳಲ್ಲ. ನಿನ್ನ ನೋಡ್ಕೊಳ್ಳೋಕೆ ನಿನ್ನ ಹೆಂಡತಿ ಬರ್ತಾಳೆ, ನೀನು ಅವಳಿಗೆ ಜವಾಬ್ದಾರಿ ಆಗ್ತೀಯ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಸಂತೋಷವಾಗಿಡೋದು ನಿನ್ನ ಕರ್ತವ್ಯ. ಸರಿಯಪ್ಪ. ಇವತ್ತಿನ ತನಕ ನೀನು ಒಂಟಿಯಾಗಿದ್ದೆ, ಏನ್ ಮಾಡಿದ್ರು ನಡೀತಿತ್ತು. ಅಪ್ಪಮ್ಮನ್ಗೆ ಹೆದರಿ ನಡೀತಿದ್ಯೋ ಅಥವಾ ಗೌರವ ಕೊಡ್ತಿದ್ಯೋ ನನಗೆ ಗೊತ್ತಿಲ್ಲ, ಅಂತೂ ನಮ್ಮ ಮಾತು ಕೇಳ್ತಿದ್ದೆ. ಇನ್ಮುಂದೆ ಹೆದರಿ ಬಾಳೋದಲ್ಲ, ಅರ್ಥ ಮಾಡ್ಕೊಂಡು ಬಾಳ್ಬೇಕು. ನಿನ್ನ ಪ್ರಶ್ನೆಗಳು ನಿನ್ನವು ಮಾತ್ರ ಆಗಿರ್ಬೇಕು, ಅವಳಿಗೆ ಕಾಣಿಸ್ಬಾರ್ದು, ಗೊತ್ತಾಗ್ಬಾರ್ದು. ಅವಳ ಸಂತೋಷವೇ ನಿನ್ ಗುರಿಯಾಗಿರ್ಬೇಕು. ಸರಿಯಪ್ಪ. ನಾನು ಇಷ್ಟು ದಿನ ನಿನ್ನನ್ನು ಹೇಗೆ ನೋಡ್ಕೊಂಡೋ ನೀನು ಸಿಂಧುನ ಹಾಗೆ ನೋಡ್ಕೋಬೇಕು. ಅಪ್ಪ, ನಿಮಗಿದನ್ನೆಲ್ಲ ಯಾರಾದ್ರೂ ಹೇಳಿದ್ರ? ಹೇಳಿಪ್ಪ. ನನ್ನ ಮಗ ದೊಡ್ಡವನಾಗಿದ್ದಾನಂತ ಗೊತ್ತಾಯ್ತು. ನನಗೆ ಯಾರೂ ಹೇಳಿರ್ಲಿಲ್ಲ, ಅರ್ಥ ಮಾಡ್ಕೊಂಡಿದ್ದೆ. ನೀನು ಅರ್ಥ ಮಾಡ್ಕೋತೀಯ ಅಂತ ಪರೋಕ್ಷವಾಗಿ ಹೇಳ್ತಾ ಇದೀಯಾ, ಸಂತೋಷ. ಅಪ್ಪ, ನೀವು ನನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಸಿಂಧುನ ಮದುವೆ ಆಗು ಅಂತ ಹೇಳ್ತಾನೆ ಬಂದ್ರಿ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳಲಿಲ್ಲ. ಈಗಲೂ ಹೇಳ್ತಿದ್ದೀನಿ, ಇನ್ನೊಂದು ಸಣ್ಣ ಅವಕಾಶ ಸಿಕ್ಕರೂ ಸಾಕು. ನಾನು ನನ್ನ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದೀನಿ.